ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಕೋಕೋಪೀಟ್ ತಯಾರಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಾಯಿನ ಸುಲಿದಾಗ ಈ ಥರ ಸಿಪ್ಪೆ ಬರುತ್ತಲ್ಲ, ಅದನ್ನು ಕೆಲವೊಂದು ಸಿಪ್ಪೆಯನ್ನು ನಾನು ಈ ಥರ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಸಿಪ್ಪೆ ಅಂದರೆ ಪೂರ್ತಿ ಸಿಪ್ಪೆ ಎಲ್ಲ, ಹೆಚ್ಚಾಗಿ ಸಿಪ್ಪೆ ಒಳಗಡೆ ಇರೋ ಈ ಥರ ಇದನ್ನು ಕಾಯಿ ಸಿಪ್ಪೆ ಒಳಗಡೆ ಇರ್ತಕ್ಕಂಥ ಇಂಥ ಕುಂಚವನ್ನು ತೆಗೆದು ಎಲ್ಲ ಸ್ಟೋರ್ ಮಾಡಿ, ಆಲ್ಮೋಸ್ಟ್ ಸಿಪ್ಪೆ ಸೀಳೋ ಹೊತ್ತಿಗೆ ಸುಮಾರು ಈ ಥರ ಸಪ್ರೇಟಾಗಿ ಕುಂಚ ಬರ್ತಾ ಇರುತ್ತೆ. ಅದನ್ನು ನಾನು ಅವಾಗವಾಗ ಕಾಯಿ ಸುಲಿದಾಗ ಸ್ಟೋರ್ ಮಾಡಿ ಒಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ನಾವು ಬೇಕಾದರೆ ಕಾಯಿ ಸಿಪ್ಪೆಯಿಂದನೂ ಅದೇನು ತುಂಬ ಗಟ್ಟಿ ಇರೋದಿಲ್ಲ, ಈ ಥರ ತೆಗಿಬೋದು. ಈ ಥರ ಸಿಪ್ಪೆಯನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸುಮಾರು ಒಂದು ಚೀಲ ಸಿಪ್ಪೆನ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು 2-3 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಸಿದಾಗ ಅದನ್ನು ಒಂದು ಕೋಲಿಂದ ಚೆನ್ನಾಗಿ ಬಡಿದಾಗ ಅದರಲ್ಲಿರೋ ಪುಡಿ ಕೋಕೋಪೀಟ್ ಅಂತೀವಲ್ಲ, ಅದು ಚೆನ್ನಾಗಿ ಬಿಡುತ್ತೆ ನೋಡಿ. ಅದನ್ನು ಈ ಥರ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ 3 ದಿನ ಬಿಸಿಲಲ್ಲಿ ಚೆನ್ನಾಗಿ ನೋಡಿ. ಆಮೇಲೆ ಅದನ್ನು ಸ್ವಲ್ಪ ಈ ಥರ ಬಿಡಿಸ್ತಾ ಇದ್ದೀನಿ, ಗಂಟು ಇರುತ್ತಲ್ಲ, ಅದನ್ನು ಚೆನ್ನಾಗಿ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ಬಿಡಿಸ್ಕೊಂಡು ಆಮೇಲೆ ಅದನ್ನು ಕೋಲಿಂದ ಚೆನ್ನಾಗಿ ಬಡಿತಾ ಇದ್ದೀನಿ ನೋಡಿ. ಈ ಥರ ಒಂದೇ ಸರಿ ಪೂರ್ತಿ ಪುಡಿ ಸಿಪ್ಪೆಯಿಂದ ಬಿಡೋದಿಲ್ಲ. ಒಂದಿನ ಫಸ್ಟು ಸ್ವಲ್ಪ ಬಿಡಿಸ್ಕೊಂಡು ಬಡ್ಕೊಂಡು ಪುಡಿ ತೆಕ್ಕೊಂಡು ಆಮೇಲೆ ಮತ್ತೊಂದು ದಿನ ಒಣಗಿಸಿ ಮತ್ತೊಂದು ದಿನ ಸ್ವಲ್ಪ ಪುಡಿ ತೆಕ್ಕೋಬೇಕು ನೋಡಿ. ಇವತ್ತು ಫಸ್ಟ್ ಟೈಮ್ ನಾನು ಈ ಥರ ಬಡಿದ ತಕ್ಷಣ ನೋಡಿ, ಈ ಥರ ಸುಮಾರು 1 kg ಅಷ್ಟು ಕೋಕೋಪೀಟ್ ಸಿಕ್ಕಿದೆ ನನಗೆ. 1-1.5 kg ಅಷ್ಟು. ನಾನು 1 kg ವೆಯ್ಟ್ ಇರೋದು ಕೋಕೋಪೀಟನ್ನು, ಅದಕ್ಕೆ ಸ್ವಲ್ಪ ಬೈಂಡಿಂಗಿಗೆ ಕೋಕೋಪೀಟನ್ನು ಚೆನ್ನಾಗಿ ಸ್ಟೋರ್ ಮಾಡಿಟ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಕಪ್ಪು ಮಣ್ಣು, ಚೆನ್ನಾಗಿರೋ ಮಣ್ಣನ್ನು ಸ್ವಲ್ಪ ಜರಡಿ ಹಿಡಿದು ಆ ಕೋಕೋಪೀಟಿಗೆ ಕೋಕೋಪೀಟನ್ನು ನೋಡಿ ಚೆನ್ನಾಗಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಪೌಡ್ರನ್ನು. ನಂತರ ಅದ್ರ ಜೊತೆಗೆ ಸ್ವಲ್ಪ ಮಣ್ಣನ್ನು ಸಹ ಜರಡಿ ಹಿಡ್ಕೊಳ್ತಾ ಇದ್ದೀನಿ ನಾನು. ಕೋಕೋಪೀಟನ್ನು ಹಾಗೆ ಇದೇ ಡೈರೆಕ್ಟಾಗಿ ಈ ಥರ ಪುಡಿ ಥರ ಸ್ಟೋರ್ ಮಾಡಿ ಇಟ್ಕೋಬಾರ್ದು. ಅದಕ್ಕೆ ಸ್ವಲ್ಪ ಮಣ್ಣನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಅದನ್ನು ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಹಾಕಿ ಚೆನ್ನಾಗಿ ಸಣ್ಣ 1 kg ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಥರ ಅದನ್ನು ಚೆನ್ನಾಗಿ ಬಾಕ್ಸ್ ಒಳಗೆ ಬೈಂಡ್ ಮಾಡಿ ಸಣ್ಣ ಪಿಲ್ಲೆಗಳಾಗಿ ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಮಣ್ಣನ್ನು ಸಹ ಜರಡಿ ಮಾಡಿ ಹಿಡ್ಕೊಂಡಿದ್ದೀನಿ. ಮಣ್ಣನ್ನು ಸಹ ಸರಿ ಕೋಕೋಪೀಟ್ ಬೈಂಡಿಂಗಿಗೆ ಬೇಕಲ್ಲ, ಅದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಕೇಕ್ಗಳನ್ನು ಹೇಗೆ ಮಾಡ್ಕೊಳ್ತೀವೋ ಆ ಥರ ಕೇಕ್ ಥರ ಒಂದೊಂದು kg ಬಾಕ್ಸ್, ಅದು 1 kg ಬಾಕ್ಸ್ ಒಳಗಡೆ ಹಾಕಿ ಚೆನ್ನಾಗಿ ನೀರು ಜೊತೆ ಕಲಿಸ್ಕೊಂಡು ಆ ಬಾಕ್ಸಿಗೆ ಹಾಕಿ ತಟ್ಟಿ ಆ ಬಾಕ್ಸಿಂದ ಅದು ಕೋಕೋಪೀಟನ್ನು ತೆಗೆದು 1 kg ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ನೀರಲ್ಲಿ ಮೆಲ್ಟ್ ಆಗೋ ಥರ ಕಲಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ನೀರು ಹೀರ್ಕೊಳ್ಳೋ ಥರ ಕಲಿಸ್ಕೊಂಡು ಆಮೇಲೆ ನೋಡಿ 1 kg ಬಾಕ್ಸ್ ಇದು 1 kg ಬಾಕ್ಸ್ ಒಳಗಡೆ ಹಾಕಿ ಈ ಥರ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು 1 kg ಕೋಕೋಪೀಟಿಗೆ ನಾನು ಆನ್ಲೈನಲ್ಲಿ 110 ರೂಪಾಯಿ ಕೊಟ್ಟು ತರಿಸ್ಕೊಂಡಿದ್ದೆ ನೋಡಿ. ನಾವೇ ಈ ಥರ ಮನೆಯಲ್ಲಿ ಕಾಯಿ ಸಿಪ್ಪೆನ ಒಲೆಗೆ ಹಾಕಿ ವೇಸ್ಟ್ ಮಾಡೋದನ್ನ ನಾವೇ ಸ್ಟೋರ್ ಮಾಡಿಕೊಂಡ್ರೆ ದುಡ್ಡು ಉಳಿತಾಯ ಆಗುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ 1 kg ಬಾಕ್ಸಲ್ಲಿ 3 ಬಾಕ್ಸ್ ಅಷ್ಟು ಕೋಕೋಪೀಟ್ ಸಿಕ್ತು ನನಗೆ. ಮತ್ತು ಇನ್ನೊಂದು ಸಾರಿ ಅದೇನು ಸಿಪ್ಪೆನ ಒಣಗಿಸಿ ಮಾಡಿದರೆ ಇನ್ನೂ 1-2 kg ಅಷ್ಟು, 1 ಚೀಲ ಕಾಯಿ ಸಿಪ್ಪೆಯಿಂದ 5 kg ಕೋಕೋಪೀಟನ್ನು ತಗೋಬೋದು ನಾವು ನೋಡಿ. ಮನಸ್ಸು ಮಾಡಿದರೆ ಎಲ್ಲನೂ ಸಾಧ್ಯ ನೋಡಿ. ಕೋಕೋಪೀಟ್ ನಾನು ಸುಮ್ಮನೆ ಹೋದ ಸರ್ತಿ 200 ರೂಪಾಯಿ ಕೊಟ್ಟು ಕೋಕೋಪೀಟ್ ತರಿಸಿದ್ದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.